ವೀಕ್ಷಕರೇ, ಸರಿಸುಮಾರು 8 ಗಂಟೆ ಆಗಿದೆ ಈ ಶೂಟ್ ಮಾಡುವಾಗ. 8 ಗಂಟೆ ಆಗಿದೆ. ನಾರಾ ಭರತ್ ರೆಡ್ಡಿಯವರು ಒಬ್ಬ ಶಾಸಕರಾಗಿ ಈಗಲೂ ಕೂಡ ಜನರಿಗೆ ಸಿಗ್ತಾ ಇದ್ದಾರೆ. ಅವರ ಆಫೀಸ್ನ ಮುಂದೆನೇ ನಾನೀಗ ಇದ್ದೀನಿ. ನೀವು ಗಮನಿಸ್ಬೋದು, ಅವರ ಆಫೀಸ್ ಮತ್ತು ಅವರ ಆಫೀಸ್ನ ಮುಂಭಾಗ ಎಷ್ಟೊಂದು ಜನ ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವೈಯಕ್ತಿಕವಾಗಿಯೇ ಅವರ ಸಮಸ್ಯೆಗಳನ್ನು ನಾರಾ ಭರತ್ ರೆಡ್ಡಿ ಅವರು ಕೇಳ್ತಾ ಇರುವಂಥ ಕ್ಷಣ ಇದು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಬಹಳಷ್ಟು ಜನ ಏನು ಬಂದಿದ್ದಾರೆ, ಏನು ಸಮಸ್ಯೆಗಳನ್ನು ಹೇಳ್ಕೊಂಬಂದಿದ್ದಾರೆ, ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇಲ್ಲಿನ ಶಾಸಕರು, ಸೊ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ಜನರನ್ನೇ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ? ನಮಸ್ಕಾರ ಸರ್, ನಾನು ಬಳ್ಳಾರಿಯಿಂದನೇ ಬಂದಿದ್ದೀನಿ. ಓಕೆ, ಈಗ ಶಾಸಕರು ರಾತ್ರಿ 8 ಗಂಟೆ ಆಗಿದೆ, ಇಷ್ಟೊತ್ತಿಗೆ ಎಲ್ಲ ಪ್ರತಿದಿನ ಸಿಗ್ತಾರಾ? ನಿಜವಾಗ್ಲೂ ಅವರು ಬಹಳಷ್ಟು ಕಿರಿ ವಯಸ್ಸಿನಲ್ಲೇ ಇಂಥ ಒಂದು ಜನಾರ್ದನ ಸೇವೆ ಅಂತ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಿಗ್ತಾರೆ, ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ಹಂಚ್ಕೋತಾರೆ. ನೋಡಿದ್ರಲ್ಲ, ಇನ್ನೂ ಹೀಗೆ ಸಾಕಷ್ಟು ಅವರವರ ಒಂದು ಬೇಡಿಕೆಗಳು, ಒಂದಿಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರ ಎಲ್ಲ ಬೇಡಿಕೆಗಳನ್ನು, ಸಮಸ್ಯೆಗಳನ್ನು ಭರತ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ಮತ್ತೊಂದಿಷ್ಟು ಮಹಿಳೆಯರಿದ್ದಾರೆ. ಮೇಡಮ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ಸರ್ ನಾವು ಇಲ್ಲಿಂದ ಬಳ್ಳಾರಿಯಿಂದನ ಸರ್. ಓಕೆ, ಸಿಕ್ಕಿದ್ರಾ? MLA ಸಿಕ್ಕಿದ್ರಾ? ಯಾವಾಗೇ ಬಂದ್ರೂ ನಮ್ಮ ಜನಪ್ರಿಯ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಸರ್ ಅವರು ಎಲ್ಲ ಜನರಿಗೆ ಈಸಿಯಾಗಿ ಅವೈಲೇಬಲ್, ಯಾವಾಗ ಎಲ್ಲರೂ ಅವರ ಒಂದು ಕಷ್ಟಗಳನ್ನು ಹೇಳ್ಕೊಂಡು ಬಂದರೆ ಅವರಿಗೆ ತುಂಬ ಚೆನ್ನಾಗಿ ಅದಕ್ಕೆ ಸ್ಪಂದಿಸ್ತಾರೆ. ಹಾಗೆ ಅವ್ರಿಗೆ ಅದಕ್ಕೆ ಪರಿಹಾರ ಕೂಡ ಶೀಘ್ರವಾಗಿ ಕೊಡುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಯತ್ನವನ್ನು ಮಾಡ್ತಾರೆ. ಮೇಡಮ್, ರಾತ್ರಿ 8 ಗಂಟೆ ಆಗಿದೆ. ಸಹಜವಾಗಿ ಭಾಳಷ್ಟು MLAಗಳು ಈ ಟೈಮ್ಗೆಲ್ಲ ಸಿಗೋದಿಲ್ಲ. ನೀವು ನಿಮ್ಮ ಕಷ್ಟ ಹೇಳ್ಕೊಂಬಂದಿದ್ದೀರಿ, ಏನು ಅನಿಸುತ್ತೆ? 8 ಗಂಟೆಗೆಲ್ಲ ರಾತ್ರಿ ಸಿಗ್ತಿದಾರಲ್ಲ MLA? ಇಲ್ಲ ಸರ್, ನಾವು ಯಾವಾಗ ಬಂದ್ರೂ 2 ನಿಮಿಷದಲ್ಲಿ ನಮ್ಮ ಹೆಣ್ಮಕ್ಳನ್ನ ಜಾಸ್ತಿ ಹೊತ್ತು ಕೂಡ್ಸೋದು ಇಲ್ಲ. ಮೊದಲೇ ನಮಗೆ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಟ್ಟು ನಾವು ಪ್ರಾಬ್ಲಮ್ಸ್ ಅಂತ ಏನು ತೊಗೊಂಬಂದಿದ್ದೀವೋ ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡಿ ನಮ್ಗೆ ಎಲ್ರಿಗೂ ಖುಷಿ ಕೊಡ್ತಿದ್ದಾರೆ. ನಾವು SDMC ಆಗಿ ವರ್ಕ್ ಮಾಡ್ತಾಯಿದ್ದೀವಿ KPS ಸ್ಕೂಲಲ್ಲಿ. ಏನು ಎದಕ್ಕೆ ಬಂದಿದ್ದೀರಿ ಇಲ್ಲಿ? ಸರ್, MLA ಸಾಹೇಬ್ದವ್ರು ಬಂದಿವಿ ಸರ್. ಹೌದಾ? ಹೌದು ಸರ್. ಏನು ನಿಮ್ಮ ಸಮಸ್ಯೆ ಏನು? ಇಲ್ಲ ಸಮಸ್ಯೆ, ನಾವು ಬರ್ತಿರ್ತೀವಿ, ಹೋಗ್ತೀವಿ ಸರ್. ಸ್ವಲ್ಪ ಎಲ್ಲ ಅನುಕೂಲ ಬೇಸಿದಾರು ಸರ್. ಬಂದಾಗೆಲ್ಲ ಸಿಗ್ತಾರಾ? ಆರಾಮಾಗಿ ಸಿಗ್ತಾರೆ ಸರ್, ಆರಾಮಾಗಿ ಯಾವಾಗ ಮೀಟ್ ಆಗ್ತಾರೋ, ಚೆನ್ನಾಗಿ ಮಾತಾಡ್ತಾರೋ. ಬಂದವ್ರು ಕೂಡ ಏನೈತೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಿದಾರು. ನಾರಾ ಭರತ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದ MLA ಆಗಿದ್ದಾರೆ, ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ? ನಾರಾ ಭರತ್ ರೆಡ್ಡಿ ಅವರು ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿ ಅತಿ ಚಿಕ್ಕ ವಯಸ್ಸಿನ MLA ಆಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಅನುದಾನ ತಂದು ಕೆಲಸ ಮಾಡುತ್ತಿರೋದು ಭಾಳ ಸಂತೋಷವಾದ ವಿಷಯ. ಇವಾಗಲೇ 2 ವರ್ಷಕ್ಕೆ ಅವರು 1500 ಕೋಟಿ ಅನುದಾನ ತಂದು ಕೆಲಸಗಳು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಸರ್ಕಲ್ ಆಗಿರ್ಬೋದು, ನಮ್ಮ ಕ್ಲಾಕ್ ಟವರ್ ಆಗಿರ್ಬೋದು, ಅತಿ ಶೀಘ್ರದಲ್ಲಿ ಓಪನ್ ಆಗುವ ಕೆಲಸ ಶುರು ಆಗಿದೆ. ಇನ್ನು CM ಅವ್ರು ಬಂದರೆ ಓಪನ್ ಆಗುತ್ತೆ ಅತಿ ಶೀಘ್ರದಲ್ಲೇ. ಏನು ಹೇಳ್ತೀರಿ, ಈ ಕ್ಷೇತ್ರದ ಒಬ್ಬ ಮತದಾರ ಪ್ರಭುವಾಗಿ ಈ ಕ್ಷೇತ್ರದ ಜನನಾಯಕರು ಅಂದರೆ ಭರತ್ ರೆಡ್ಡಿ ಅವರು ಏನು ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮಗೆ? ನಮ್ಮ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಜನನಾಯಕ. ಬಳ್ಳಾರಿಯಲ್ಲಿ ಬಂದು ಎಲ್ಲ ಅಭಿವೃದ್ಧಿ ಪ್ರತಿ ವಾರ್ಡಿಗೆ ಮಾಡ್ತಾಯಿದ್ದಾರೆ. ಇವಾಗ ಪ್ರೆಸೆಂಟಾಗಿ ಸಲಾಂ ಬಳ್ಳಾರಿ ಅಂತೇಳಿ ಪ್ರತಿ ವಾರ್ಡಲ್ಲಿ ಬೆಳಿಗ್ಗೆಯಿಂದ ಇಡೀ ದಿನ ಸಾಯಂಕಾಲವರೆಗೆ ಟಿಫಿನ್ ಆಗಲಿ, ಊಟ ಆಗಲಿ ಅದೇ ವಾರ್ಡಲ್ಲಿ ಕುಂತು ಮಾಡಿ, ಏನೇ ಸ್ಪಾಟಲ್ಲಿ ಕೆಲಸ ಇದ್ರೂ ಚಿಕ್ಕ ಕೆಲಸ ಇದ್ದರೂ ಸ್ಪಾಟಲ್ಲೇ ಕ್ಲಿಯರ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಏನಾದ್ರು ದೊಡ್ಡ ಕೆಲಸ ಇದ್ದರೆ ಅದು ಇಮಿಡಿಯೇಟ್ಲಿ ಆರ್ಡ್ರ್ ಹಾಕಿ ವಿತಿನ್ನಲ್ಲಿ ಕ್ಲಿಯರ್ ಮಾಡ್ತಾಯಿದ್ದಾರೆ. ಈಗ ಪ್ರೆಸೆಂಟಾಗಿ ಎಲ್ಲ ವಾರ್ಡು ಇವಾಗ ಡೆವಲಪ್ಮೆಂಟ್ಗೆ ಭಾಳ ಸ್ಪೀಡಾಗಿ ಕಾಮಗಾರಿ ನಡೀತಾ ಇದೆ. ನೀರಿನ ತೊಂದರೆ ಇತ್ತು, ಇವಾಗ 24 hours ಅಂತೇಳಿ ವಾಟ್ರದ್ದು ಇವಾಗ ಮಾಡ್ತಾಯಿದ್ದಾರೆ. 24 hours ವಾಟ್ರ್ ಮಾಡ್ಬೇಕಂತೇಳಿ ಇವಾಗ ಮಾಡ್ತಾಯಿದ್ದಾರೆ. ಅದು ಇವಾಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ವರ್ಕ್. ಈಗ ನಿಮ್ಮ ಶಾಸಕರು ನಾರಾ ಭರತ್ ರೆಡ್ಡಿ ಅವರಿದ್ದಾರೆ, ನುಡಿದಂತೆ ನಡ್ಕೊಳ್ತಾ ಇದ್ದಾರಾ, ಕೆಲಸ ಮಾಡ್ತಾ ಇದ್ದಾರಾ? ಏನು ನುಡಿದಂತೆ ನಡ್ಕೊತದೆ ಸರ್. ಏನು ಮಾಡಿದ್ದಾರೆ ಸರ್? ಬಳ್ಳಾರೆಲ್ಲ ನೋಡಿದ್ರೆ ಮುಂದೆಲ್ಲ ಎಲ್ಲನೂ ಹೋಗಲಿ ರೋಡ್ ವರ್ಕ್ ನಡ್ತಿದೆ, ಎಲ್ಲೆಲ್ಲಿ ಕಾಣ್ತದೆ ಡ್ರೈನೇಜ್ ವರ್ಕು, ರೋಡ್ ವರ್ಕು. ಸರ್ ಭರತ್ ರೆಡ್ಡಿ ಸರ್ ನಿಜವಾದ ಶಾಸಕರು MLA. ಈ ಕ್ಷೇತ್ರದಲ್ಲಿ ಯುವ ಶಾಸಕರಿದ್ದಾರೆ, ಎಲ್ಲರೂ ಸೇರಿ ಆರಿಸ್ಕೊಂಡು ಬಂದಿದ್ದೀರಿ, ನಿರೀಕ್ಷೆಯಂತೆ ಕೆಲಸ ಮಾಡ್ತಾ ಇದ್ದಾರಾ? 100%. ಯಾಕಂತ ಹೇಳಿದ್ರೆ ಈ ಬಳ್ಳಾರಿ ನಗರದಲ್ಲಿ ಎಂದೂ ಆಗಲಾರ್ದಾದ ಕೆಲಸ. ಯಾವ ಬಿಲ್ಡಿಂಗ್ಗೆ ಮುಟ್ಟಬೇಕಂತ ಹೇಳಿದ್ರೆ ಎಷ್ಟೇ ಶಾಸಕರು ಅಲ್ಲಿ ನೋಡಿದ್ರೆ ಓಡೋಗೋ ಸ್ಥಾನಗಳು ಇದ್ದು, ಅಂಥ ಜಾಗದಲ್ಲಿ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಸಾಹೇಬರು ಇವತ್ತು ನಿಂತ್ಕೊಂಡು ಎಲ್ಲ ಜನಕ್ಕೆ, ಎಲ್ಲ ಸಮುದಾಯಕ್ಕೆ ಸರ್ವ ಜನಾಂಗದ ನಾಯಕನಾಗಿ ಎಲ್ಲ ಸಮುದಾಯಕ್ಕೆ ಹೊಂದಾಣಿಕೆ ಮೇಲೆ ತೊಗೊಂಬಂದು ರೋಡು ಕಟ್ ಮಾಡಿ ಇವತ್ತು ದುರ್ಗಮ್ಮ ಗುಡಿಲಿಂದ ಹಿಡಿದು ರಾಯಲ್ ಸರ್ಕಲ್ವರೆಗೆ ಯಾವ ಥರ ಆಗಕತ್ತಾರೆ ಶಾಸಕರ ಕೆಲಸ
ಜನರು ನೋಡಬೇಕಂಥೇಳಿ ಮೆಚ್ಚಿದ ಕಾರ್ಯ.